ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಅಮೃತಧಾರೆ ಸೀರಿಯಲ್ನ ರಿವ್ಯೂ ಹೇಳ್ತಿದ್ದೇನೆ. ಅಪೇಕ್ಷಾ ಹೇಳ್ತಾ ಇದ್ದಾಳೆ ಅಮೃತನ ಹತ್ರ, ಸ್ಕೂಲಲ್ಲಿ ಸಹ ಮೇಷ್ಟ್ರು, ಮನೆಯಲ್ಲಿ ಸಹ ಮೇಷ್ಟ್ರು, ಕೇಳಿ ಕೇಳಿ ಸಾಕಾಗಿದೆ ಅಂತ, ಬೋರ್ ಆಗಿಬಿಟ್ಟು ಅಂತ ಹೇಳ್ತಾಳೆ. ಆವಾಗ ಅಮೃತ ಅಪೇಕ್ಷಾ ಕೆನ್ನೆಗೆ ಹೊಡೆದು ಹೇಳ್ತಾಳೆ, ಅಪ್ಪ ಅಂದರೆ ಆಕಾಶ ಅಂತ ಹೇಳ್ತಾಳೆ. ಅಪ್ಪನ ಬಗ್ಗೆ ಕೇವಲಾಗಿ ಮಾತಾಡೋದು ಒಂದೇ, ಆಕಾಶ ಕುಸಿಯೋದು ಒಂದೇ. ಯಾವ ಧೈರ್ಯದ ಮೇಲೆ ಮಾತಾಡ್ತಿದ್ಯಾ? ಮೊದಲು ನಿನಗೆ ಮಾತು ಕಲಿಸಿದ್ದೇ ಅಪ್ಪ. ನೀನು ನಿನ್ನ ಕಾಲ ಮೇಲೆ ನಿಲ್ಲಬೇಕಾದ್ರೆ ನಿಲ್ಲಿಸಿದೆ ನಿನ್ನ ಅಪ್ಪ. ಅವರ ಬಗ್ಗೆ ಈ ರೀತಿ ಮಾತಾಡ್ತೀವಿ ಅಂತ ಸಿಟ್ಟಿನಲ್ಲಿ ಅಪೇಕ್ಷೆಗೆ ಬೈತಾಳೆ. ಇನ್ನೊಮ್ಮೆ ಈ ರೀತಿ ಮಾತಾಡೋ ಮುಂಚೆ ಯೋಚನೆ ಮಾಡಿ ಮಾತಾಡೋ ಅಂತ ಅಮೃತ ಅಪೇಕ್ಷೆಗೆ ಹೇಳ್ತಾಳೆ. ಆವಾಗ ಅಪೇಕ್ಷೆ, ನನಗೆ ಬುದ್ಧಿವಾದ ಹೇಳೋಕ್ಕೆ ನಿನಗೆ ಯಾವ ರೈಟ್ಸ್ ಇಲ್ಲ ಅಂತ ಅಪೇಕ್ಷೆ ಅಮೃತಳಿಗೆ ಹೇಳ್ತಾಳೆ. ನಿಂದೆಷ್ಟು ಕೆಲಸ ಇದೆ ಅದಷ್ಟು ನೋಡ್ಕೊಂಡು ಬಾಯಿ ಮುಚ್ಚಿ ಇರು ಅಂತ ಅಮೃತಳಿಗೆ ಜೋರು ಮಾಡ್ತಾಳೆ. ಅಮೃತ ಅಪೇಕ್ಷೆ ಹೇಳ್ತಾಳೆ, ನಿನಗೆ ಎರಡನೇ ತಾಯಿ ಕೂಡ ನಾನೇ, ಅದು ಬಿಟ್ಟು ತಪ್ಪಾಯಿತು ಕ್ಷಮಿಸು ಅಂತ ಬಿಟ್ಟು ಅದು ಬಿಟ್ಟು ನೀನು ವಾದ ಮಾಡ್ತೀಯ ಅಂತ ಇನ್ನೊಮ್ಮೆ ಕೈ ಎತ್ತ. ನಿನಗೆ ಆ್ಯಟಿಟ್ಯೂಡ್ ಬಂದಿರಬೇಕು, ಅದು ನಿಲ್ಲಿಸು ಅಂತ ಹೇಳಿ ಅದನ್ನಂತ ಅವಳು ಎಲ್ಲ ರೈಟ್ಸ್ ಥರ ತಾಯಿ ರೀತಿಯಲ್ಲಿ ಅವಳನ್ನು ಅಪೇಕ್ಷೆ ತಿದ್ದಲು ಹೋಗ್ತಾಳೆ. ನೋಡೋಣ ಅಪೇಕ್ಷೆ ಇದನ್ನು ಹೇಗೆ ತಗೊಳ್ತಾಳೆ, ಅಲ್ಲೆಲ್ಲ ಅದನ್ನು ರಿಟರ್ನ್ ಆಗಿ ಹೇಗೆ ವಾದಿಸ್ತಾಳೆ ಅಂತ ನಾಳೆ ಎಪಿಸೋಡ್ ನೋಡೋಣ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.